ಚಂದ ಐತಿ. ಆದ್ರೆ ರೈತ ಅಂತಿ ಬಿಡಪ್ಪ, ಅದ್ರಾಗ ಇಲ್ಲೇ ಧಾರವಾಡ ಅಂತಿದೆ. ಎದ್ರು ಬಿದ್ರು ಧಾರವಾಡ, ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ. ಈಗ ನೋಡ 3 ದಿವ್ಸಕ್ಕೊಂದು ಬಂದು ಇಲ್ಲೇ ಕುಂದಿರ್ತಾನ ನಮ್ಮ ಮನ್ಯಾಗ. ತಡಿ ತಡಿ, ನಿಮ್ನ ಡಿಸಿಷನ್ ತೊಗೊಳೋದೇನು ಬೇಡ, ಮಾಡ್ಕೊಳಕ್ ಆಕಿನೊಂದು ಮಾತು ಕೇಳ್ತೇನೆ ತಡಿ. ನಿಂದ ಏನಂತತ್ ಬೇ? ನೋಡ್ರಿ, ಇವ್ರು ತೋರಿಸಿರೋ ಡಾಕ್ಟರ್ ಬೇಡ ನಂಗ, ಅವ್ರ ಅಪ್ಪಿರೋ ಇಂಜಿನಿಯರ್ ಬೇಡ, ನಂಗ ಆ ಹಳ್ಳಿ ಹುಡುಗನ ಬೇಕು. ಹೌದಾ? ಅವನ್ನ ಮಾಡ್ಕೋತೇನೆ. ಯಾಕೆ ಬೇ ತಂಗಿ ಹಂಗೆ ಮಾಡಕತ್ತೀನಿ ನೀನು? ನಾನು ನೋಡಿದ ಇಂಜಿನಿಯರ್ ಹುಡುಗ ಅದನ್ನಲ್ಲ, 1,20,000 ರೂಪಾಯಿ ಪಗಾರ ಐತಿ ಅಂತ. ಹೊರದೇಶದಾಗ ಆರಾಮಾಗಿರ್ತೀನಿ ನೀನು. ಆಶಾ, ನಾ ನೋಡಿದ ಹುಡುಗ 60,000 ರೂಪಾಯಿ, ಬೆಂಗಳೂರಾಗ ಮಸ್ತ್ ಆಗಿರ್ಬೋದು. ನೀನು ಹೋಗಿ ಹೋಗಿ ಆ ಹಳ್ಳಿಗೆ ಉಗ್ಗನ ಮದ್ವೆಕ್ಕಿ. ಚಿಚ್ಚಿ, ನೀ ಅಂದ್ರೆ ಏನು, ನೀನು ಟೇಸ್ಟ್ ಅಂದ್ರೆ ಏನು ಕೇಳಿಲ್ಲೇ. ನಾ ತೋರ್ಸಿರು ಈ ಬೆಂಗಳೂರು ಹುಡುಗನ ಮದುವೆ ಆಗಿ ಬೆಂಗಳೂರಾಗ ಮಸ್ತ್ ಆಗಿರ. ಅಂದ್ರ ನೀವು ನನ್ನ ಬೆಂಗಳೂರಿಗೆ ಅವ ನನ್ನ ಹೊರದೇಶಕ್ಕೆ ಕಳಿಸಿ, ದೂರತ್ತ ಕಳಿಸಿ, ನಾನೆಲ್ಲ ಆಸ್ತಿನ ಎಂಜಾಯ್ ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿರೇನ? ನಿಮ್ನ ಸುರು ಬಿಡಂಗಿಲ್ಲ ನಾನು. ನೋಡ್ ಕಲ್ಮೇಶ್ ಅಣ್ಣ, ನಾನು ಮದುವೆ ಆಗಕ್ಕೆ ನಾನು ಡಿಸಿಷನ್ ನಂದು. ಆ ಹಳ್ಳಿ ಹುಡುಗನ ಕಳ್ಸ, ನಾ ಅವನ್ನ ಮದುವೆಕ್ಕೇನಿ. ನೋಡಪ್ಪ, ನಿಮ್ಮ ತಂಗಿ ನಿನ್ನ ಮಾತು ಕೇಳಿಲ್ಲ, ನಿನ್ನ ಹೆಂಡತಿ ಮಾತನ್ನು ಕೇಳಿಲ್ಲ. ಈಗ ಆಕೆ ಡಿಸಿಷನ್ ಏನಿತ್ತಲ್ಲ, ಆಕೆ ಹೆಂಗಂತ ನಾನು ಹಂಗೆ ಹೋಗ್ಬಿಡ ನೋಡಪ್ಪ. ಆಕಿ ಇಷ್ಟಪಟ್ಟಾಳ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಕರ್ಸೇನ ಹುಡುಗನ ಕರ್ಸಿಬಿಡಂಗ. ನಿನ್ನ ಹೆಂಡತಿನೂ ಒಪ್ಕೊಂಡ್ಲ ನಿಮ್ಮ ತಂಗಿ ಹೇಳ್ದಂಗೆ. ಮತ್ತು ನಿಂದ ಡಿಸಿಷನ್ ಏನೈತಿ? ಅವರಿಬ್ರು ಒಪ್ಕೊಂಡ ಮ್ಯಾಂಗ ನಂದೇನೈತು ಕಲ್ಮೇಶಣ್ಣ. ಅವ್ರು ಹೆಂಗೆ ಅಂತಾರೆ ಹಂಗೆ. ಕರ್ಸ್ ಹುಡುಗನ ಕರ್ಸ್. ಯಾವಾಗ ಕರ್ಸ್ತೀನಿ ನೋಡು. ಯಾವಾಗಲ್ಲಣ್ಣ, ನಾಳೆ ಕರ್ಸು, ನಾ ನಾಳೆ ರೆಡಿ ಅದನಿ. ಇದಪ್ಪ ಬರ್ಲೇನ? ಹಲೋ ಮಲೇಶಣ್ಣರ, ಎಲ್ಲಿದ್ದೀರಿ? ಹಲೋ ರೀ, ಈಗ ಊರು ಬಿಟ್ಟು ನೋಡ್ರಿ ಬರಾಕತ್ತೇವೆ. ಹಾಂ ಬರಾಕತ್ತೇವ್ರಿ. ಹಾಂ ಬರ್ರಿ ಬರ್ರಿ ಹಂಗಾರೆ. ನಾವು ರೆಡಿ ಆಗ್ಯವ್ರಿ, ಬರ್ರಿ ಹಂಗಾರ. ಹಾಂ ಆಯ್ತು ತೋರಿ, ಬನ್ನಿ. ದೌಡ್ ಬರ್ರಿ. ಜಗಣ ಅವರು ಬರತ್ತಾರಂತ ನೋಡ್ಪ, ನೀವು ರೆಡಿ ಮಾಡಿಬಿಡಿ. ಹಾಂ ಬರಪ್ಪ. ಬರ್ರಿ 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 ಬರ್ರಿ. ಆರಾಮ್ ಬಂದ್ರಿ? ಆರಾಮ್ ಬಂದೇನು ತಗೋರಿ ಸಕ್ಕ. ಇವ್ರೇನ್ರಿ ವರ? ಹ್ಞೂ ರೀ, ಚಂದ ಅದಾರಲ್ರಿ, ತಗೋರ. ಜಗ್ಗೋಣ, ಋಣ ಅನ್ಬಂದ ರೂಪಿಣಿ ಅನ್ನೋದು ಇದಕ್ಕ ನೋಡ್ಪ. ನಮ್ಮೂರು ಶಂಕರಲಿಂಗ ಜಾತ್ರೆಗೆ ಬಂದು ಸಂಬಂಧ ಬೆಳೀತು ನೋಡಿ. ಈಗ ನಿಮ್ಮದು ಯಾರ್ಯಾರು ಹಣೆ ಬರ ಏನೇನೈತೆ ಹೆಂಗೆ ಹೇಳೋದಪ್ಪ. ಈಗ ನಮ್ಮ ತಂಗಿ ನಿಮ್ಮ ಮನೆ ಸೊಸೆಯಾಗಿ ಬರೋದು ಅಂತಿತ್ತ, ಅದ್ರ ಸಂಬಂಧ ನಡೆಯಕತ್ತೈತಿ. ನಡಿಲಿ ಮಹೇಶ, ನಮ್ಮ ಹುಡುಗಿ ಕರೆಸ್ತೇವೆ, ಚಂದಾಗಿ ನೋಡ್ಕೊಂಬಿಡಿ. ಈಗ ಮತ್ತೆ ಹಿಂದಾಡಿ ಹೊರಗೆ ಹೋಗಿಂದ ಕೈ ಸರಿ ಇಲ್ಲ, ಮೂಗು ಸರಿ ಇಲ್ಲ, ಬಾಯಿ ಸರಿ ಇಲ್ಲ ಅನ್ನಕ್ಕೆ ಹೋಗ್ಬೇಡ. ಹಾಂ, ಹಿಂದಾಡೆ ನಿಮ್ಮ ಅಣ್ಣಾಗ ನಿಗ್ರಹ ಕೊಡಕ್ಕೆ ಹೋಗ್ಬೇಡ. ಏನಿದ್ದು ಈಗ ಚಂದ ನೋಡ್ಕೊಂಬಿಡ. ಹಾಂ ಹಾಂ. ಮಹೇಶ, ಹುಡುಗಿ ಬಂದ್ಮ್ಯಾಗ ಏನೇನು ಕೇಳ್ಬೇಕು ಅನ್ನೋದು ಈಗ ಹೇಳ. ಆಮೇಲೆ ಕಿಟಿ ಕಿಟಿ ಮಾಡಬೇಡ ನೀನು. ನೀವು ಅದಿರ ಅಣ್ಣ, ನೀವು ಅದಿರಲ್ಲ, ನೀವು ವಿಚಾರ ಮಾಡಿ. ಆದ್ರೂ ನೀ ಮಾಡ್ಕೊಪ್ಪ, ಹೇಳ. ನಾನು ನೋಡೋಣ ಅಷ್ಟೇ ರೀ, ನೀವು ವಿಚಾರ ಮಾಡಿ. ಜಗ್ಗು, ಹ್ಞೂ ರೀ. ಸುಳ್ಳ ಟೈಮ್ ಪಾಸ್ ಮಾಡೋದು ಬೇಡ. ಹುಡುಗಿ ರೆಡಿ ಆಗಿದ್ರೆ ಕರೆದು ಬಿಡ್ರಿ, ಬಡ ಬಡ ನೋಡ್ಕೊಂಡು ನಾವು ಹೋಗ್ತೀವಿ. ಗಿರಿಜಾ, ಅವ್ರದ್ದು ಅವಸರ ಐತೆ ಅಂತ ಕರ್ಕೊಂಬಾಕ್ರಿ ಹುಡುಗಿನ. ಆತ ರೆಡಿಯಾಗ ಕರ್ಕೊಂಡ ಬಂದೆ. ಹಾಂ, ಕರ್ಕೊಂಬ. ನೋಡ್ರಿ ಮೆಂಬರ್ ಸಾಹೇಬರ ಬೀಗ್ರ, ನನಗಿರೋಕೆ ಒಬ್ಬಕ್ಕೆ ತಂಗಿ. ನನಗೆ ತಂಗಿನೂ ಆಕಿನ, ತಾಯಿನೂ ಆಕಿನ. ನಾನು ಆಕಿಗೆ ಏನೇನು ಕಡಿಮೆ ಮಾಡಿಲ್ಲ. ಆಕಿ ಒಂದು ತಂದು ಕೊಡ ಅಂದ್ರೆ ನಾ 2 ತಂದು ಕೊಟ್ಟೇನಿ. ಅದಕ್ಕೆ ನೀವು ಹಿಂಗೆ ಮುಂದೆ ನೀವು ನೋಡ್ಕೊಂಡು ಹೋಗ್ತೀರಿ ಅಂತ ನನ್ನ ಆಸೆ ಐತಿ. ನೋಡು ಜಗ್ಗು, ನಿಮ್ಮ ತಂಗಿ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ಬೇಡ, ಮಗಳಾಗಿ ಬರಲಿ. ನೀ ಏನಕ್ಕಿಂತ ನೋಡ್ಕೊಂಡಿಲ್ಲ, ಅದಕ್ಕಿಂತ ಚಲೋನಾಕಿನ ನೋಡ್ಕೊಂತೀವಿ. ನನಗಿರೋದು ಅದ ಆಸೆ ರೀ. ಯಾಕಂದ್ರೆ ಆಕಿ ಸ್ವಲ್ಪ ಹೊರಟದಾಳ್ರಿ. ಇರಿ ಬಿಡ್ರಿ ಅಣ್ಣಾರ, ಹೆಣ್ಮಕ್ಳಂದ್ರೆ ಹಠ ಇದ್ದ ಇರ್ತೈತಿ. ನಾವು ದೊಡ್ಡವರಾಗಿ ಸಂಭಾಳಿಸ್ಕೊಂಡು ಹೋಗ್ಬೇಕಷ್ಟ. ಜಗ್ಗಣ್ಣ, ನಮ್ಮ ಚಂದ್ರಣ್ಣಾರ ಮನೆ ಅಂದ್ರೆ ಇಡೀ ಊರ ನೆನಸ್ತತಿ. ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಬಣ್ಣಿ. ಗಿರಿಜಕ್ಕ, ಓ ಏನ ದೌಡ್ ಕರ್ಕೊಂಬರ್ಬೇ ಆಶಣ್ಣ, ಹ್ಞೂ ಏನ ಅವ್ರಿಗೆ ಓದ್ತಾಕತ್ತಂತ. ಹ್ಞೂ ಏನ ಆಶಾ ಬಾ. ನಮಸ್ಕಾರ ಮಾಡ್ಕೊಡ್ರಿ.
ರುಕ್ಮಣಿಗೆ ಮಡದಿ ರುಕ್ಮಣಿಗೆ ಎನ್ನ ಜಡಿವಳ ರಾಣಿಗೆ ಎನ್ನ ಜಡಿವಳ ರಾಣಿಗೆ ಉಡಿಯ ತುಂಬೇರಿ ನಾರಿ ಮಡದಿ ರುಕ್ಮಣಿಗೆ ಕೆಂಪ ಪೈಠಾಣ ಸೀರಿ ಚಂದದಿಂದೂಡ ಕೆಂಪ ಪೈಠಾಣ ಸೀರಿ ಚಂದದಿಂದೂಡ ಚಂದದಿಂದೂಡ ನೀನು ಕಂದನ್ನ ಪಡಿಯ ನೀನು ಕಂದನ್ನ ಪಡಿಯ ಉಡಿಯ ತುಂಬೇರಿ ನಾರಿ ಮಡದಿ ರುಕ್ಮಣಿಗೆ ಮಡದಿ ರುಕ್ಮಣಿಗೆ ಎನ್ನ ಜಡಿವಳ ರಾಣಿಗೆ ಎನ್ನ ತಂಗಿ ಹೆಸರೇಲ್ವಾ ನಿಂದ? ನನ್ನ ಹೆಸರು ಗೊತ್ತಿಲ್ಲ ಇಲ್ಲಿ ಮಠ ಬಂದ್ರಿ. ಆದ್ರೂ ಹೇಳ್ತೇನೆ ಕೇಳ್ರಿ, ನನ್ನ ಹೆಸರು ಆಶಾ. ಸಾಲಿ ಎಷ್ಟನೇ ಕಲ್ತೀವ? ನಿಮ್ಮ ಹುಡುಗ ಎಷ್ಟು ಕಲ್ತಾನ್ರಿ? 10th ಪಾಸ್ ಆಗ್ಯಾನವಿ. ಅವನಕ್ಕಿಂತ 2 ಪಟ್ಟು ಕಲ್ತೇನ್ರಿ. ಅಣ್ಣ ತಮ್ರ ಎಷ್ಟು ಮಂದಿವ? ನಮ್ಮ ಅಣ್ಣಾರ್ ಹೇಳಿದ್ರಿ ನಿಮ್ಗ? ಹೇಳ್ಯಾರವ, ಇಬ್ರು ಅಂತ ಹೇಳ್ಯಾರ. ಅವಿ ಅಷ್ಟೇ ರೀ, ನಾವಿಬ್ರ. ಕೇಳಿದ್ರಿಲ್ಪ? ಮತ್ತೇನಾರು ಕೇಳ್ಬೇಕನ? ಬೇಡ ಬೇಡ, ಏನ್ ಬೇಡ. ಏನ್ ಬೇಡ? ಮಹೇಶ ಹೋಣ. ಹುಡುಗಿ ನೋಡಿದೆಂಪ? ಹ್ಞೂ ರೀ. ಇಷ್ಟ ಆದ್ಲ? ಹ್ಞೂ. ಅಣ್ಣಾರ ಓಪ ಹುಡುಗಿ ಅಂತೂ ಇಷ್ಟ ಆದ್ಲ? ಮನಸ್ಸಿಗೆ ಬಂದಾಳ? ಅಣ್ಣರ ಅಕ್ಕರ ನಮ್ಮ ಹುಡುಗಿ ಮನಸ್ಸಿಗೆ ಬಂದತ್ರಿ. ಹುಡುಗಿಗೆ ಹುಡುಗ ಮನಸ್ಸಿಗೆ ಬಂದಾನಿಲ್ಲ ಕೇಳಿ ನೋಡ್ರಿ. ಹ್ಞೂನ್ರಿ ಅಣ್ಣ. ಆಶಾ, ಹುಡುಗನ್ ನೋಡಿದೇನ? ಹುಡುಗ ಮನ್ಸಿಗೆ ಬಂದ ನಿಂಗೆ? ಮನ್ಸಿಗೆ ಬಂದಿದ್ ಕಲ್ರಿ, ಮತ್ತೆ ಇಷ್ಟ ನಡೆಯಾತಿದ್ದು. ಚಾ ತಗೊಂಡ್ಬರ್ತೀನಿ. ಅಣ್ಣ ಮುಗೀತಿಲ್ಲ, ಇನ್ನೂ ಎಷ್ಟೊತ್ತು ಕುಂದಿರ್ಲಿ ನಾ? ಯಾವಾಗ ಮುಗಿತಿದೆಲ್ಲ? ಸಾಕೆ ಹಂಗ ಎಲ್ಲಾರ್ಗು ಹೇಳ್ತೇನೆ ಕೇಳಿಸ್ಕೋರಿ. ಮದ್ವಿ ವಿಚಾರವಾಗಿ ಏನಾರ ಮಾತಾಡ್ದಿತ್ತಂದ್ರ ಡೈರೆಕ್ಟ್ ಆಗಿ ನಂಗೆ ಫೋನ್ ಮಾಡಿ ಮಾತಾಡ್ರಿ. ಆಮೇಲೆ ನಮ್ಮ ಅಣ್ಣಗೆ ಫೋನ್ ಮಾಡಿ ಹಂಗ ಹಿಂಗ ಬೇಡ. ಯಾಕಂದ್ರ ಮದ್ವೆ ಆಗಾಕಿ ನಾನು, ನಮ್ಮ ಅಣ್ಣಲ್ಲ. ಆಶಾ ಬೈ ಏನ್ರಿ? ನೀವು ತೊಗೊಂಡೋಗಿ ಕೊಡ್ಪಾ ಅವ್ರಿಗೆ. ಯಾಕ್ರಿ ನೀವು ಕೊಟ್ರಿ ಇಳಿಯಲ್ಲ ಅಂತಿದ್ದೀನಿ ಅದು ಹೊಟ್ಯಾಗ. ಹಾಗೆಲ್ಲ ಮಾತಾಡಬಾರ್ದೆ, ಬಂದರ ಮುಂದೆ ಏನು ತಿಳ್ಕೊತಾರ ಅವ್ರು? ಅದ್ಕ್ಯಾರ ಅವ್ರು ಏನು ತಿಳ್ಕೊತಾರ ನಂಗೆ ಲೆಕ್ಕಕ್ಕೆ ಬರಂಗಿಲ್ರಿ. ಈ ಪದ್ಧತಿ ಎಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ನಿಮ್ಗೆ ಯಾವಾಗಲೂ ಹೇಳಿಲ್ಲ ನಾನು. ನಂಗೆ ಕೊಡೋದಾಗಂಗಿಲ್ರಿ, ನೀವೇ ಕೊಡ್ರಿ. ಆತು ಬಿಡುವ, ನಾನು ಕೊಡ್ತೀನಿ. ಶಿವ ಶಿವ. ತಮ್ಮ ತಗೋಪ್ಪ. ನೋಡ್ತಮ್ಮ, ನೀ ನೋಡಿದ್ರೆ ಸಂಪನ್ ಕಣ್ಣಂಗೆ ಕಾಣಿಸ್ತಿ. ನಮ್ಮ ನಾದ್ನಿ ಒಂದಿಟ್ಟು ಮುಂಗೋಪ ಐತಿ, ನೀನ ಅನ್ಸರ್ಸ್ಕೊಂಡು ಹೋಗ್ಬೇಕಪ್ಪ. ಹಾಂ ತಗೋರಣ್ಣ. ಹೋಗಿದ್ದು ಏನಪ್ಪ? ಆ ಹುಡುಗಿ ನಮ್ಮ ಮಹೇಶ್ ಮನಸ್ಸಿಗೆ ಬಂದಾನಂತನ? ಮಹೇಶಿಗೆ ಆ ಹುಡುಗಿ ಮನಸ್ಸಿಗೆ ಬಂದಂತನ ವಿಚಾರ ಮಾಡಿದ್ರೆ? ಮಹೇಶ ಆ ಹುಡುಗಿ ನೋಡಿದಿಲ್ಲ, ಮನಸ್ಸಿಗೆ ಬಂದಾಳ. ಭವಾನಿ, ಆ ಹುಡುಗಿ ಸಾಲಿ ಎಷ್ಟು ಕಲ್ತಾಳಪ್ಪ? ನಮ್ಮ ಮಹೇಶಿನ ಒಪ್ಕೊಂಡಲ್ಲ ಬೇ? ಯಾಕೆ ಸುಮ್ಮನೆ ಕೂತೀರಿ? ಒಬ್ರು ಹೇಳ್ರಿ, ಮಾತಾಡ್ರಿ. ಅಪ್ಪ ಸರ, ಹುಡುಗಿ ನಮ್ಮೆಲ್ಲರಿಗೂ ಮನಸ್ಸಿಗೆ ಬಂತಿ. ಮತ್ತು ಹುಡುಗಿ ಕೇಳಿದ್ರೆ ಹುಡುಗಿಗೂ ಮನಸ್ಸಿಗೆ ಬಂತಿ. ಮಹೇಶಿ ಕೇಳಿದ್ವಿ, ಅಲ್ಲಿ ಅವಂಗೂ ಮನಸ್ಸಿಗೆ ಬಂದತಿ. ಅವ್ರ ಅಣ್ಣನೂ ಒಪ್ಕೊಂಡಾನ. ನಾವು ಒಳ್ಳೆಯ ಕಾರಣ ಹತ್ತಿದ್ವಲ್ಲ, ಮಹೇಶಿ ಮನಸ್ಸು ಹೆಂಗೆ ಚೇಂಜ್ ಮಾಡ್ಕೊಂತಾನ. ಅವ ಅಲ್ಲಿಂದ ಬರೋವ್ರಿಗೆ ಏನೂ ಹೇಳವಲ್ಲ, ಮಾತಾಡಿನಿಲ್ಲ ಏರ್ಪೋರ್ಟನ. ಯಾಕಂತ ನೀವಾಗ ಕೇಳ್ರಿ.
ಯಾಕೆ ಉಮೇಶ ಆ ಹುಡುಗಿ ಮನಸ್ಸಿಗೆ ಬಂದಾಳಿಲ್ಪ ನಿನಗೆ ಯಾಕೆ ಅವ್ರ ಕುಟಿಗೆ ಮಾತಾಡಲಿಲ್ಲ ಅಪ್ಪರ ಅಣ್ಣಾರ ಅದೇರ ನೀವೆಲ್ಲ ತಪ್ಪು ತಿಳ್ಕೊಂಡ್ರೆ ನಾವು ಒಂದು ಮಾತು ಹೇಳ್ರಿ ಹೇಳಪ್ಪ ಅದೇನ ಅದನ್ನ ಅದ್ರಲ್ಲಿ ನಾವು ಕೇಳಕತ್ತಿದ್ದೀಗ ಆ ಹುಡುಗಿ ನಿಮ್ಗೆಲ್ಲರಿಗೂ ಮನಸ್ಸಿಗೆ ಬಂದಿರೋ ಆದ್ರೆ ನನ್ನ ಮನಸ್ಸಿಗೆ ಬಂದಿಲ್ರಿ ಅಲ್ಲೆಲ್ಲ ನಾವೆಲ್ಲ ಕೇಳಿದ್ರ ಮನ್ಸಿ ಬಂದೈತೆ ಅಂತ ಹೇಳಿದ್ದಿ ಈಗೇನ್ ಮನಿಗೆ ಬಂದು ಪ್ಲೇಟ್